ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಫಸ್ಟ್ ವಿಡಿಯೋ ನಮ್ಮನೆ ದೇವರು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾವು ಮನೆಯಿಂದಲೇ ಆಟೋದಲ್ಲಿ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ನಾನು, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಎಲ್ಲರೂ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ವಿ. ನಾವು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಬಸ್ಸು ಫುಲ್ ಖಾಲಿ ಇರುವಂಥ ಬಸ್ಸು. ಸೀಟೆಲ್ಲ ಫುಲ್ ಖಾಲಿ ಇತ್ತು. ನಮಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ನೂಕಾಡ್ಕೊಂಡು ಸೀಟ್ ಹಿಡಿಬೇಕು ಅನ್ನೋ ಅಂಥದ್ದು ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಅದರಿಂದ ಏನಾಯಿತು, ನಾವು ಫ್ರಂಟ್ ಸೀಟಲ್ಲಿ ಸೀಟ್ ಹಿಡ್ಕೊಂಡು ಮೂವರು, ನಾನು, ನನ್ನ ಮಗ, ಮತ್ತು ನಮ್ಮ ಯಜಮಾನ್ರು ಮೂವರು ಕೂತ್ಕೊಂಡ್ವಿ. ಕೂತ್ಕೊಂಡು ಫುಲ್ ಸೆಕೆ. ಬಸ್ ಹೊರಟ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ನಮಗೆ. ನಂತರ ಬೆಂಗಳೂರಿಂದ ಹೊರಟು ಬಸ್ಸು ಕೊಳ್ಳೇಗಾಲಕ್ಕೆ ಬಂದು ತಲುಪಿತು. ಅಲ್ಲಿ ನಾವು ನಮ್ಮ ಮೈದನ ಮಗಳನ್ನ ಪಿಕಪ್ ಮಾಡಿದ್ವಿ. ಅವಳ ಹೆಸರು ಬಂದು ಕೀರ್ತನ ಅಂತ ಹೇಳಿ. ನಂತರ ಬಸ್ಸು ಹನೂರು ಬಸ್ ಸ್ಟ್ಯಾಂಡ್ಗೆ ತಲುಪಿತು. ಇದೇನಿದು, ಯಾರು ಪ್ಯಾಸೆಂಜರ್ಸ್ ಯಾರೂ ಇಲ್ವಲ್ಲಪ್ಪ ಅಂತ ಕೇಳ್ತೀರಾ? ಅಲ್ಲಿ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಇತ್ತು, ಅಂದರೆ 10 ಮಿನಿಟ್ಸ್ ಬ್ರೇಕ್ ಇತ್ತು. ಅದರಿಂದ ಎಲ್ಲರೂ ಪ್ಯಾಸೆಂಜರ್ಸ್ ಎಲ್ಲ ಕೆಳಗಡೆ ಇಳಿದು ಹೋಗಿದ್ದಾರೆ. ನಮ್ಮ ಯಜಮಾನ್ರು ಕೂಡ ಇಳಿದು ಹೋಗಿದ್ದಾರೆ. ಅಂತೂ ಬೆಟ್ಟದ ಮೇಲೆ ಬಂದ್ವಿ. ನೋಡಿ, ಬಂದ ತಕ್ಷಣ ಒಂದು ಫೋಟೋ ತೆಗೆಸ್ಕೊಂಡೆ. ನೋಡಿ, ಎಲ್ಲರೂ ಅಡ್ಡ ನಮಸ್ಕಾರ ಅಂತ ಮಾಡ್ತಾಯಿದ್ದಾರೆ. ನಾನು ಕೂಡ ಇಲ್ಲಿ ಒದ್ದೆ ಬಟ್ಟೆಯಲ್ಲಿ ಅಡ್ಡ ನಮಸ್ಕಾರ ಮಾಡ್ತಾಯಿದ್ದೀವಿ. ಇಲ್ಲಿ 3 ಉರುಳು, ಇಲ್ಲ 5 ಉರುಳು, ಇಲ್ಲ 9 ಉರುಳು ಉರುಳಿಬಿಟ್ಟು ಮತ್ತೆ ಎದ್ದು ಮತ್ತೆ ಇನ್ನೊಂದು ಸೈಡಲ್ಲಿ ಹೋಗಿ ಮತ್ತೆ ಅದೇ ಥರ 3, 5, 9 ಉರುಳು ಉರುಳಿ ಮತ್ತೆ ಎದ್ದೇಳಬೇಕು. ಉರುಳು ಸೇವೆ ಅಂತಂದರೆ ದೇವಸ್ಥಾನದ ಸುತ್ತ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಮತ್ತೆ ಎಲ್ಲಿ ಮಲಗಿ ಉರುಳಿರ್ತೀವಿ ಅದೇ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಎದ್ದಾಗ ಅದು ಉರುಳು ಸೇವೆ ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿ ಮಾಡ್ತಾ ಇರೋದು ಉರುಳು ಸೇವೆ ಅಲ್ಲ, ಅಡ್ಡ ನಮಸ್ಕಾರ. ನೋಡಿ ಫ್ರೆಂಡ್ಸ್, ರೂಮಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ನೋಡಿ ಪೆಂಜಿನ ಸೇವೆ ಮಾಡ್ತಾಯಿದ್ದೀನಿ ನಾನು. ಹೀಗೆ 3 ಸಾರಿ ಪೆಂಜಿನ ಸೇವೆನ ಈ ಥರ ಆರತಿ ಥರ ಎತ್ಬಿಟ್ಟು ಮುಂದೆ ದೇವಸ್ಥಾನದ ಸುತ್ತ ಪೆಂಜನ್ನ ಹಿಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ನನ್ನ ಹಿಂದಗಡೆ ಕೀರ್ತನ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದಾಳೆ. ಅವಳು ಕೂಡ ಒಂದು ಕೈಯಲ್ಲಿ ಪೆಂಜ್ ಹಿಡ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ನನ್ನ ಹಿಂದೆನೇ ಓಡೋಡಿ ಬರ್ತಾಯಿದ್ದಾಳೆ. ನಾನು ಯಾಕಪ್ಪ ಇಷ್ಟೊಂದು ಫಾಸ್ಟಾಗಿ ಓಡ್ತಾ ಇದ್ದೀನಿ ಅಂತಂದರೆ, ಪೆಂಜು ಹುರ್ಕೊಂಡು ಬಂದರೆ ಉರಿತಾ ಬಂದರೆ ಕೈ ಸುಡ್ಬೋದು ಅಂತಂದ್ಬಿಟ್ಟು ಬೇಗ ಓಡ್ತಾಯಿದ್ದೀನಿ. ನೋಡಿ, ಪೆಂಜಿನ ಸೇವೆ ಮಾಡ್ಕೊಂಡು ಓಡ್ತಾಯಿದ್ದೀನಿ. ಕೀರ್ತನ ನನ್ನ ಹಿಂದೆನೇ ಅವಳೊಂದು ಕೈಯಲ್ಲಿ ಹಿಡ್ಕೊಂಡು ಓಡೋಡಿ ಬರ್ತಾಯಿದ್ದಾಳೆ. ನೋಡಿ ಫ್ರೆಂಡ್ಸ್, ಇದು ಪೆಂಜಿನ ಸೇವೆ ಅಂತ ಹೇಳ್ತಾರೆ. ಇನ್ನೇನು ಪೆಂಜಿನ ಸೇವೆ ಮುಗಿತಾ ಬಂತು, ಇನ್ನೇನು ಆಗೋಯ್ತು ಪೆಂಜಿನ ಸೇವೆ. ಇದೇ ಪೆಂಜಿನ ಸೇವೆ. ಸರಿ, ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಜನಗಳೆಲ್ಲ ಕೂತಿದ್ದಾರಲ್ಲ ಪೆಂಡಲ್ ಕೆಳಗಡೆ, ಅದು ನಾವು ಹೋಗಿ ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲರೂ ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ನೋಡಿ ಎಲ್ಲರೂ ಎಷ್ಟೊಂದು ಜನ ಇದ್ದಾರೆ. 3 ದಿನ ರಜೆ ಇರ್ತಲ್ಲ, ಅದರಿಂದ ಎಲ್ಲರೂ ತುಂಬಾ ಜನ ಇದ್ದಾರೆ. ನೋಡಿ ಎಷ್ಟೊಂದು ಜನ, ಓಡೋದಕ್ಕೆ ಆಗಲ್ಲ ಅಷ್ಟೊಂದು ಜನ. ಅದರಲ್ಲೂ ಚಿನ್ನದ ತೇರು ನಮಗೆ ಅದೊಂದು ಮಿಸ್ ಆಯಿತು. ನಮಗೆ ಪರವಾಗಿಲ್ಲ, ನಾವು ಹೋದಲ್ಲೆಲ್ಲ ನಾವು ಚಿನ್ನದ ತೇರನ್ನು ನೋಡ್ತಾ ಇದ್ವಿ. ನೋಡಿ, ಕೀರ್ತನ ಎಲ್ಲ ಕಡೆ ವಿಡಿಯೋನ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಸಾಕಾಗಿತ್ತು, ಮಲ್ಕೊಬಿಟ್ಟಿದ್ದಾರೆ. ನೋಡಿ, ನನ್ನ ಮಗ ಇನ್ನೂ ಮಲಗೇ ಇಲ್ಲ. ಮತ್ತು ನಾವು ಕೀರ್ತನ ನಾನಿಬ್ಬರೂ ಒಂದು 11 ಗಂಟೆ 12 ಗಂಟೆ ಹಂಗೆ ತಿರ್ಗಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಮಲ್ಕೊಬಿಟ್ಟಿದ್ರು. ಸರಿ, ನಾವು ಹೋಗಿ ತಿರ್ಗಾಡ್ಕೊಂಡು ಬರೋಣ ಬಾ ಅಂತಂದ್ಬಿಟ್ಟು ದೇವಸ್ಥಾನ ಸುತ್ತಲೂ ಹೋಗಿದ್ದು ಬರೋಣ ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾವು ಹೊರಟ್ವಿ. ನೋಡಿ, ಎಲ್ಲರೂ ಎಷ್ಟೊಂದು ಜನ ಮಲಗಿದ್ದಾರೆ. ತುಂಬ ಸಾಕಾಗಿರುತ್ತೆ ಅವ್ರಿಗೂ. ಬಿಸಿಲಲ್ಲಿ 5-6 ಗಂಟೆ ಆದ್ರೂ ಕೂಡ ಬಿಸಿಲು ಎಷ್ಟಿರುತ್ತೆ, ಆದರೂ ಕೂಡ ಓಡಾಡ್ಕೊಂಡಿರ್ತಾರೆ ಜನಗಳು. ತುಂಬ ಟಯರ್ಡಾಗಿರ್ತಾರೆ. ನೋಡಿ, ಎಲ್ಲರೂ ಮಲಗಿದ್ದಾರೆ. ಕೆಲವರು ಮಾತ್ರ ಇಲ್ಲಿ ಎಲ್ಲ ನಮ್ಮ ಥರನೇ ಓಡಾಡಿಕೊಂಡು ಬಂದಿದ್ದಾರೆ. ತುಂಬ ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ. ಕೆಲವರು ಮಾತ್ರ ಇಲ್ಲಿ ನೋಡಿ ಎಲ್ಲರೂ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ಕೆಲವರು ಕೂತ್ಕೊಂಡಿದ್ದಾರೆ, ಒಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಟಯರ್ಡಾಗಿರುತ್ತಲ್ಲ,
ಮತ್ತು ದರ್ಶನ ಮಾಡಿರೋರು ಇರ್ತಾರೆ, ಮಾಡಿಲ್ಲದೆ ಇರೋರು ಇರ್ತಾರೆ. ಮಾಡಿರೋರು ಆರಾಮಾಗಿ ಮಲಗಿದ್ದಾರೆ ದರ್ಶನ ಮಾಡಿರೋರು. ಮತ್ತು ಇನ್ನು ಕೆಲವರು ದರ್ಶನ ಮಾಡಿ ನಾವು ಕೂಡ ಮಾಡಿಲ್ಲ, ಯಾಕೆ ಅಂತಂದರೆ ತುಂಬ ರಶ್ ಇತ್ತು. ಅದರಿಂದ ನಾವು ದರ್ಶನ ಮಾಡೋದಕ್ಕಾಗಲಿಲ್ಲ, ಬೆಳಗ್ಗೆ ಮಾಡೋಣ ಅಂತಂತೇಳ್ಬಿಟ್ಟು. ಇವಾಗ ನೋಡಿ ಅಲ್ಲಿ ಆಲಂಬಾಡಿ ಬಸಪ್ಪ ಅಂತ ಹೇಳಿ, ಇದು ಆಲಂಬಾಡಿ ಬಸಪ್ಪ ದೇವರು ಇವಾಗ ಕ್ಲೋಸ್ ಆಗಿರುತ್ತೆ, ಇವಾಗ ಹೋಗೋಕ್ಕಾಗಲ್ಲ. ನಾವು ತಿರುಗಾಡೋಣ ಅಂತ ಬಂದಿರೋದಲ್ವ, ಸುಮ್ಮನೆ ಹಾಗೆ ಕೈ ಮುಕ್ಕೊಂಡು ಮುಂದೆ ಹೋಗೋಣ ಅಂತಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ನೋಡಿ ಈ ಕಡೆ ಹೋದರೆ ಅಲ್ಲಿ ಇಬ್ಬರು ಹೋಗ್ತಾಯಿದ್ದಾರೆ, ಅಲ್ಲೇ ಅದು ಮುಡಿ ಕೊಡುವಂಥ ಸ್ಥಳ. ಇಲ್ಲಿ ನೋಡಿ ದಾಸೋಹ ಭವನ, ಇಲ್ಲಿ ಏನು ಊಟದ ವ್ಯವಸ್ಥೆ ಇರುತ್ತೆ. ಇವಾಗ ಎಲ್ಲ ಕ್ಲೋಸ್ ಆಗಿದೆ, ಇವಾಗೇನಿಲ್ಲ. ಹಾಗೆ ಮುಂದೆ ಹೋದರೆ ಹಿಂಗೆ ದೇವಸ್ಥಾನದ ಸುತ್ತ ಎಲ್ಲರೂ ಮಲ್ಕೊಂಡಿದ್ದಾರೆ, ನಾವು ತಿರುಗಾಡ್ಕೊಂಡು ಬಂದಿದ್ದೀವಿ. ನೋಡಿ ಎಲ್ಲರೂ ಇಲ್ಲೂ ಕೂತಿದ್ದಾರೆ, ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ, ಹಾಗೆ ಸ್ವಲ್ಪ ಜನ ಓಡಾಡ್ತಾ ಇದ್ದಾರೆ. ನಮ್ಮ ಥರನೇ ಹೀಗೆ ತಿರುಗಾಡ್ಕೊಂಡು ಬಂದಿದ್ದಾರೆ. ಓಡಾಡಿಕೊಂಡು ಫ್ರೀಯಾಗಿ ಓಡಾಡ್ಬೋದು ಇಷ್ಟೊತ್ತಿನಾಗೆ. ಬೆಳಗ್ಗೆನಾಗಂತೂ ಕಾಲಿಡೋಕ್ಕಾಗಲ್ಲ, ಬಿಸಿಲಿರುತ್ತೆ, ಅದರಿಂದ ಓಡಾಡೋದಕ್ಕಾಗಲ್ಲ. ಅದರಿಂದ ಇವಾಗ ರೈಟ್ ಟೈಮ್, ಇವಾಗ ಓಡಾಡೋದಕ್ಕೂ ರೈಟ್ ಟೈಮ್ ಇದು. ಹಾಗೆ ಈ ಕಡೆ ನೋಡಿ, ಇಲ್ಲಿ ಮುಂದೆ ಬಂದರೆ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ನಾನು ಕೂಡ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದ್ದೆ. ಆವಾಗ ಒಂದು 2-3 ವರ್ಷದಿಂದ ಹೆಜ್ಜೆ ನಮಸ್ಕಾರ ಮಾಡಿದ್ದೆ. ನಂದು ಕೂಡ ಹರಕೆ ಇತ್ತು, ಆವಾಗ ನಾನು ಹೆಜ್ಜೆ ನಮಸ್ಕಾರ ಮಾಡಿದ್ದೆ. ಹಾಗೆ ಬಂದರೆ ಮುಂದೆ ಹಾಗೆ ಬಂದರೆ ಇಲ್ಲಿ ದರ್ಶನಕ್ಕೆ ಹೋಗೋ ದಾರಿ ಇದು, ಇಲ್ಲಿದೆಯಲ್ಲ ದರ್ಶನಕ್ಕೆ ಹೋಗೋ ದಾರಿ ಇದು, ದೇವ್ರ ದರ್ಶನಕ್ಕೆ ಹೋಗುವಂಥ ದಾರಿ. ಇವಾಗ ದರ್ಶನ ಮಾಡೋ ಟೈಮಿಂಗ್ಸ್ ಆವಾಗಿದೆಯಲ್ಲ, ಇಲ್ಲೆಲ್ಲ ಖಾಲಿ ಆಗಿ ಕಾಣ್ತಾ ಇದೆ. ಅಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಸ್ಟ್ಯಾಚು, ಮಹದೇಶ್ವರಂದು ಸ್ಟ್ಯಾಚು ಅದು. ಇಲ್ಲಿ ನೋಡಿ, ಇಲ್ಲಿ ದರ್ಶನಕ್ಕೆ ಹೋಗೋ ದಾರಿ ಇದು. ಇವಾಗೆಲ್ಲ ಕ್ಲೋಸ್ ಆಗಿದೆಯಲ್ಲ ನೋಡಿ, ಅಲ್ಲೂ ಕೂಡ ಎಷ್ಟೊಂದು ಜನ ಮಲಗಿದ್ದಾರೆ ಅಂತ. ತುಂಬ ರಶ್ ಇತ್ತು, ಎಷ್ಟು ರಶ್ ಇತ್ತು ಅಂತಂದರೆ ಕಾಲಿಕ್ಕಕ್ಕೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಆನೆ ಇರುವಂಥ ಸ್ಥಳ ಇದು. ಇಲ್ಲಿ ಇವಾಗ ಕ್ಲೋಸ್ ಆಗಿದೆ. ಇವಾಗ ನೋಡಿ, ಇಲ್ಲೂ ಕೂಡ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ ಜನಗಳೆಲ್ಲ. ನೋಡಿ ಎಷ್ಟೊಂದು ಜನ ಮಲಗಿದ್ದಾರೆ, ಕೆಲವರು ಓಡಾಡ್ತಾ ಇದ್ದಾರೆ. ಈಗ ಬಂದಂಥ ಜನಗಳು ಕೂಡ ಲಗೇಜೆಲ್ಲ ಹಿಡ್ಕೊಂಡು ಎಲ್ಲರೂ ಓಡಾಡಿಕೊಂಡು ಬರ್ತಾಯಿದ್ದಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿ ವಯಸ್ಸಾದವರಿಗೆ ಉಚಿತವಾಗಿ ದರ್ಶನ ಅಂತ ಹೇಳಿ, ಬೇಗ ಹೋಗ್ಬೇಕಾಗಿರುವಂಥದ್ದು, ಅಂದರೆ ವಯಸ್ಸಾದವರಿಗೆ ನಿಂತ್ಕೊಳ್ಳೋದಕ್ಕಾಗಲ್ವಲ್ಲ, ಅದಕ್ಕೆ ಅವರಿಗೆ ಉಚಿತವಾದ ದರ್ಶನ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಚಿನ್ನದ ತೇರು ಹೊರಡೋದು. ಚಿನ್ನದ ತೇರು ನಮಗೆ ಸಿಗಲಿಲ್ಲ, ಯಾಕೆ ಅಂತಂದರೆ ನಾವು ಅಡ್ಡ ನಮಸ್ಕಾರ ಮಾಡಿ ಪಂಜಿನ ಸೇವೆ ಮಾಡಿ ಬರೋ ತನಕ, ಅಡ್ಡ ನಮಸ್ಕಾರ ಮಾಡಿ ನಾವು ಸ್ನಾನ ಮಾಡಿ ಬರೋ ತನಕ ಚಿನ್ನದ ತೇರು ಆಗೋಗಿತ್ತು. ಮೊದಲೆಲ್ಲ 8 ಗಂಟೆಗೆ ಇರ್ತಿತ್ತು, ಇವಾಗ 7 ಗಂಟೆಗೆ ಇರೋದ್ರಿಂದ ನನಗೆ ಗೊತ್ತಾಗಿರಲಿಲ್ಲ. ಇಲ್ಲ ಅಂತಂದರೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಸ್ನಾನಕ್ಕೆ ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡ್ವಿ. ಹಾಗೆ ನೋಡಿ, ಇಲ್ಲಿ ಒಂದು ಮರ ಇದೆ ನೋಡಿ, ಇಲ್ಲಿ ಮರ ಕಾಣ್ತಾ ಇದೆಯಲ್ಲ, ಇಲ್ಲಿ ಹರಕೆ ಇರೋರು, ಏನಾದ್ರು ಸಮಸ್ಯೆ ಇರೋರು, ಮಕ್ಕಳಾಗದೇ ಇರೋರು, ಬೇರೆ ಇನ್ನಿತರ ಯಾವ್ದಾದ್ರು ಒಂದು ಸಮಸ್ಯೆ ಇರೋರು, ಸಮಸ್ಯೆ ಎಲ್ಲ ಬಗೆಹರಿಸ್ಲಪ್ಪ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಕರ್ಚೀಫ್ಗೆ ಏನೋ ಅವ್ರದ್ದು ಏನು ಹರಕೆ ಇದೆ ಅದನ್ನು ಕಟ್ಟಿ ಅದನ್ನು ಈ ಮರಕ್ಕೆ ಕಟ್ತಾರಂತೆ. ಅದೊಂದು ವಾಡಿಕೆ ಈ ಕ್ಷೇತ್ರದಲ್ಲಿ ಇದೊಂದು ವಾಡಿಕೆ ಇದೆ. ಈ ಮರದಲ್ಲಿ ಬಂದು ಅದು ಕರ್ಚೀಫಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಈ ಮರಕ್ಕೆ ಕಟ್ಟುವಂಥದ್ದು. ಈ ಮರದಲ್ಲಿ ಹರಕೆ ಕಟ್ಟಿ ಹೋಗ್ತಾರೆ. ಆ ಕೆಲಸ ಎಲ್ಲ ನೋಡಿ, ಸುತ್ತಲೂ ಒಂದು ಸುತ್ತಿ ಆಯಿತು. ಇನ್ನೇನು ಓಡೋಣ ಬನ್ನಿ ದೊಡ್ಡಮ್ಮ ಅಂತಂದ್ಬಿಟ್ಟು ನಮ್ಮ ಕೀರ್ತನ ಕರಿತಾ ಇದ್ದಾಳೆ. ನೋಡಿ ಬರ್ತಾಳೆ, ನಾನು ಹಿಂದಗಡೆ ಬರ್ತಾಳೆ ನೋಡಿ. ಬನ್ನಿ ಹೋಗೋಣ ಸಾಕು, ಗುಂಡ ಎದ್ದಿರ್ತಾನೆ ನನ್ನ ಮಗನ ನಾನು ಗುಂಡ ಅಂತ ಕರಿತೀನಿ ಮನೇಲಿ. ಚಿಕ್ಕ ಪಾಪು ಇದ್ದಾಗ ಅವನು ಗುಂಡಕ್ಕಿದ್ನಲ್ಲ, ಇವಾಗ ಸಣ್ಣಕ್ಕಿರೋದು ಅವನು, ಗುಂಡ ಅಂತ ಕರಿತೀನಿ. ಅವನು ಎದ್ಬಿಟ್ಟಿರ್ತಾನೆ, ಬನ್ನಿ ದೊಡ್ಡಮ್ಮ ಹೋಗೋಣ ಅಂತಂದ್ಬಿಟ್ಟು ನಮ್ಮ ಕೀರ್ತನ ನನ್ನ ಕರಿತಾ ಇದ್ದಾಳೆ. ಇರೇ ಹೋಗೋಣ ಅಂತ ಇದ್ದೀನಿ. ಬನ್ನಿ ದೊಡ್ಡಮ್ಮ ಹೋಗೋಣ ಸಾಕು, ಬೆಳಗ್ಗೆ ಬರೋಣ ಅಂತ ಇದ್ದಾಳೆ. ಆದರೂ ಕೂಡ ನನಗೆ ಯಾಕೋ ಮನಸ್ಸೇ ಇಲ್ಲ ಹೋಗೋದಕ್ಕೆ.
ನೋಡಿ ಫ್ರೆಂಡ್ಸ್, ಇವಾಗ ನಾವು ದರ್ಶನಕ್ಕೆ ಅಂತ ಬಂದ್ವಿ. ನಾವು ಬಂದಿದ್ದು 6 ಗಂಟೆಗೆ ದರ್ಶನಕ್ಕೆ. ನೋಡಿ ಕ್ಯೂ ನೋಡಿ ಎಷ್ಟೊಂದಿದೆ ಅಂತ. ದರ್ಶನಕ್ಕೆ ಎಷ್ಟು ಕ್ಯೂ ಇದೆ ಅಂತಂದರೆ ನಾವು 6 ಗಂಟೆಗೆ ಬಂದ್ವಿ. ಎಷ್ಟು 4 ಸಾಲು ಕ್ಯೂ ನಿಂತ್ಕೊಂಡು ಬಂದಿದ್ದೀವಿ. ಆವಾಗ ನಾನು ಬಂದು ವಿಡಿಯೋ ಮಾಡ್ತಾಯಿರೋದು. ಒಳಗಡೆ ಬಂದಾಗ ಸ್ವಲ್ಪ 4 ಲೈನ್ ಆದಮೇಲೆ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲರೂ ಕ್ಯೂವಲ್ಲಿ ಬರ್ತಾ ಇದ್ದಾರೆ. ನಾವು ಕೂಡ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ದರ್ಶನ ಮಾಡೋ ಟೈಮಲ್ಲಿ ನಾವು ಗರ್ಭಗುಡಿಲಿ ನಾವು ಫೋನನ್ನು ಅಲೋ ಮಾಡೋದಿಲ್ಲ. ಅದರಿಂದ ನಾನು ಏನು ಮಾಡ್ತೀನಿ, ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸಾಲಲ್ಲೇ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಅಂತರಗಂಗೆಗೆ ಹೋಗೋಣ ಅಂತಂದ್ಬಿಟ್ಟು ಅಂತರಗಂಗೆಗೆ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ನೀರೇ ಇಲ್ಲ. ಅಂತರಗಂಗೆಯಲ್ಲಿ ನೀರೇ ಇಲ್ಲ. ಸ್ನಾನ ಮಾಡೋದಕ್ಕೂ ಕೂಡ ನೀರಿರೋದಿಲ್ಲ. ಅದರಲ್ಲೂ ಕೂಡ ಭಕ್ತಾದಿಗಳೆಲ್ಲರೂ ಅಲ್ಲೇ ಸ್ನಾನ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಮಾಡ್ತಾಯಿದ್ದಾರೆ. ನಾವು ರೂಮಲ್ಲಿ ಹೋಗಿ ಬಿಸಿನೀರು ಒಂದು ಬಕೆಟ್ಗೆ 40 ರೂಪಾಯಿ ಅಂತ ಇಲ್ಲಿ ಮಾಡಿದ್ದಾರೆ. ನಾವು ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ವಿ. ದುಡ್ಡು ತಗೊಂಡು ಬಿಸಿನೀರನ್ನು ಅಲ್ಲೇ ತಗೊಂಡು ಸ್ನಾನ ಮಾಡ್ಕೊಂಡು ಬಂದ್ವಿ. ಬಂದು ಇಲ್ಲಿ ಅಂತರಗಂಗೆಯಲ್ಲಿ ನಾವು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ನಾವು ಪೂಜೆ ಮಾಡ್ತಾಯಿದ್ವಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಗ ಮತ್ತು ಕೀರ್ತನ ನಾವೆಲ್ಲ ಪೂಜೆ ಮಾಡಿ ಗಂಗೆಗೆ ಪೂಜೆ ಮಾಡಬೇಕಲ್ವ. ಎಲ್ಲರೂ ಬಂದಮೇಲೆ ಅದರಿಂದ ಎಲ್ಲರೂ ಪೂಜೆ ಮಾಡಿಕೊಂಡು ನೋಡಿ ನನ್ನ ಮಗ ಮತ್ತು ನಮ್ಮ ಯಜಮಾನ್ರಿಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ಜನಗಳು ಅಲ್ಲಲ್ಲೇ ಓಡಾಡ್ತಾ ಇದ್ದಾರೆ. ನೋಡಿ ಅಂತರಗಂಗೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು ಮತ್ತು ಹಾಗೆ ಅಂತರಗಂಗೆ ಪೂಜೆ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಅಂತರಗಂಗೆಗೆ ಪೂಜೆ ಮಾಡಾದ್ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ದಾರ ಎಲ್ಲ ಕಟ್ತಾರೆ, ಮಕ್ಕಳಿಗೆ ಯಂತ್ರ ಎಲ್ಲ ಕಟ್ತಾರೆ, ಕೈಗೆ ದಾರ ಎಲ್ಲ ಕಟ್ತಾರೆ. ಅದೆಲ್ಲ ಕಟ್ಸ್ಕೊಂಡು ಬರ್ಬೋದು. ಮತ್ತು ಅಲ್ಲಿಂದ ಬಂದರೆ ದೇವಸ್ಥಾನದ ಮುಂದೆ ಬಂದ್ವಿ. ಅಲ್ಲಿ ಆನೆ ಇತ್ತು. ಅಲ್ಲಿ ಆನೆ ಎಲ್ಲರಿಗೂ ಆಶೀರ್ವಾದ ಎಲ್ಲ ಮಾಡ್ತಾಯಿತ್ತು. ನಾವು ಹೋಗೋಣ ಅಂತ ಆಸೆ ಇತ್ತು. ಬಟ್ ನನ್ನ ಮಗ ಬೇಡ ಅಂತಂದ್ಬಿಟ್ಟು ಹೆದರ್ಕೊಂಡು ಹೋಗ್ತಾನೆ ಇರಲಿಲ್ಲ. ಬೇಡ ನಾನು ಬರೋಲ್ಲ ಅಂತಂದ್ಬಿಟ್ಟು ಹೆದರ್ಕೊಂಡು ಹಿಂದೆನೇ ಹೋಗ್ತಾಯಿದ್ದೆ. ಇನ್ನೇನು ಕೊನೆಯದಾಗಿ ಬಸವನ ಹುಲಿ ವಾಹನ ಎಲ್ಲ ನೋಡಿಕೊಂಡು ನಾವು ಇನ್ನೇನು ಹೊರಟ್ಬಿಡೋಣ. ಇನ್ನು ಬಿಸಿಲಾದ್ರೇನು ಓಡಾಡೋಕ್ಕಾಗಲ್ಲ, ನೆಲದ ಮೇಲೆ ಕಾಲೇ ಇಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಏನು ಮಾಡಿದ್ವಿ, ಇದೆಲ್ಲ ನೋಡಿಕೊಂಡು ನಾವು ಊರ ಕಡೆ ನಾವು ಹೊರಟ್ಬಿಟ್ವಿ. ಯಾಕೆಂತಂದರೆ ಬಿಸಿಲು ಜಾಸ್ತಿ ಆದರೆ ನಮಗೆ ಇರೋದಕ್ಕಾಗಲ್ಲ ಅಂತಂದ್ಬಿಟ್ಟು ಮಗು ಬೇರೆ ಇದೆಯಲ್ಲ, ಅದರಿಂದ ನಾವು ಬಸ್ ಹತ್ಕೊಂಡು ನಾವು ಊರ ಕಡೆ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಅಂತ ಹೇಳ್ದೆ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.